ನನಗೆ ಯಾರ ಬಗ್ಗೆ ಹೇಳ್ತಿದ್ದಾರೆ ನನಗೆ ಗೊತ್ತಿಲ್ಲ. ಅವರು ನನಗೇನು ಅಂದರೆ ನೋಡಿ, ಈ ಗಲಾಟೆ ಅವರೊಬ್ಬರು ಸಚಿವರಾಗಿ, ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಅವ್ರ ಜವಾಬ್ದಾರಿ ಇತ್ತು. ಕಡೆಗೆ ಅಂಗಲಾಚಿ ಬೆಡ್ಕೊಂಡಿದ್ದಾರೆ. ನೋಡಿ, ಒಂದು ಧ್ವಜನ ಶಾಸ್ತ್ರೋಕ್ತವಾಗಿ ಹಾರಿಸಿದ ಮೇಲೆ ಕನಿಷ್ಠ 45 ದಿನಗಳ ಕಾಲ ಅಲ್ಲಿ ಪೂಜೆ ನಡೆಯೋವರೆಗೂ ಹನುಮ ಧ್ವಜ ಇಡೋಣ. ನಾವು ನಮ್ಮ ಮನವಿನಲ್ಲೇ ಹೇಳಿದ್ದೀವಿ, ಜನವರಿ 26, ಆಗಸ್ಟ್ 15 ರಾಷ್ಟ್ರಧ್ವಜ ಹಾರಿಸ್ತೀವಿ, ನವಂಬರ್ 21ನೇ ತಾರೀಕು ಕನ್ನಡ ಧ್ವಜ ಹಾರಿಸ್ತೀವಿ ಅಂತ ನಮ್ಮ ಮನವಿನಲ್ಲೇ ಹೇಳಿದ್ದೀವಿ. ಉಳಿದಂತೆ ಅರ್ಜುನ ಧ್ವಜ ಅಂತ ಹೇಳಿದೆವು ನಾವು. ನಮ್ಮ ಮನವಿನಲ್ಲೇ ಹೇಳಿದ ನಂತರನೂ ಕೂಡ ನೀವು ಇದನ್ನು ಮಾಡಬೇಡಿ ಅಂತ ಹೇಳಿದಾಗಲೂ ಕೂಡ ಧ್ವಜ ಇಳಿಸಿದರು. ಇವ್ರಿಗೆ ಪೊಲೀಸ್ ಬಲ ಇದೆ, ಇವತ್ತು ಅಧಿಕಾರ ಇದೆ. ಅಧಿಕಾರದ ಬಲದ ಮೇಲೆ ಲಾಠಿ ಚಾರ್ಜ್ ಮಾಡಿ ಧ್ವಜ ಇಳಿಸಿದ್ರು. ಇವತ್ತು ಅದೇ ಕೆರಗೋಡಿಗೆ ಹೋಗಿ ಕೇಳಲಿ, ಕೆರ ತಗೊಂಡು ಬೆರೆಸ್ತಾರೆ ಜನ ಇವರಿಗೆ. ಕೆರಗೋಡಿನಲ್ಲಿ ಹೆಂಗಸರು ಮಕ್ಕಳು ಶಾಪ ಹಾಕ್ತಾ ಇದ್ದಾರೆ, ಇವರಿಗೆ. ಇವರು ಅದನ್ನು ವಿಷಯಾಂತರ ಮಾಡೋಕ್ಕೆ ಹೋಗೋದು ಬೇಡ, ಮಾಡೋಕ್ಕೆ ಹೋಗೋದು ಬೇಡ. ನಾನು ಪ್ರಶ್ನೆ ಮಾಡಿದೆ, ಅರ್ಜುನ ಧ್ವಜ ನಿಷೇಧಿತ ಧ್ವಜನಾ, ಅದೇನು ತಾಲಿಬಾನ್ ಧ್ವಜನಾ ಅಂತ ಕೇಳಿದೆ. ಅದೇನು ತಾಲಿಬಾನ್ ಧ್ವಜನಾ? ತಾಲಿಬಾನ್ಗಳ ಬಗ್ಗೆ ಇವ್ರಿಗೆ ಪ್ರೀತಿ ಇದೆ, ಆದರೆ ರಾಮ ಭಕ್ತರ ಬಗ್ಗೆ, ಹನುಮ ಭಕ್ತರ ಬಗ್ಗೆ ಯಾಕಿಷ್ಟು ದ್ವೇಷ? ಬಾಂಬ್ ಬಿಟ್ಟವನ್ನ ದೇ ಆರ್ ಆಲ್ ಅವರ್ ಬ್ರದರ್ಸ್ ಅಂತೇಳಿ ಹೇಳುವಂಥ ಇವರು KPCC ಅಧ್ಯಕ್ಷರು ರಾಮ ಭಕ್ತರ ಮೇಲೆ ಯಾಕೆ ಲಾಠಿ ಚಾರ್ಜ್ ಮಾಡಿಸಿದ್ರಿ? ಪಾಕಿಸ್ತಾನ ಧ್ವಜ ಈ ಕಾಂಗ್ರೆಸ್ ಗೆದ್ದಾಗ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿದ್ರು ಬೆಳಗಾಂನಲ್ಲಿ. ಅಲ್ಲಿ ಲಾಠಿ ಚಾರ್ಜ್ ಮಾಡಲಿಲ್ಲ ಇವರು, ಅಲ್ಲಿ ಮಾಡಿದ್ರು ಲಾಠಿ ಚಾರ್ಜು. ಇಲ್ಲಿ ಹನುಮ ಧ್ವಜ ಹಾರಿಸಿದವ್ರ ಮೇಲೆ ಲಾಠಿ ಚಾರ್ಜ್ ಮಾಡಿದ್ರು.